ನಮಸ್ಕಾರ. ನನ್ನ ಹೆಸರು ದೇವಿ. ನನ್ನ ಚಾನಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ನಾವು ನಮ್ಮ ಸಂತೋಷವನ್ನು ಹಣದಲ್ಲಿ, ವಸ್ತುಗಳಲ್ಲಿ ಮತ್ತು ಹೊಗಳಿಕೆಯಲ್ಲಿ ಹುಡುಕುತ್ತೇವೆ. ಆದರೆ ನಮ್ಮ ನಿಜವಾದ ಸಂತೋಷ ಯಾವುದು, ನಮ್ಮ ನಿಜವಾದ ಶಾಂತಿ ಯಾವುದು, ನಮ್ಮ ಮನಸ್ಸಿಗೆ ಸಿಗುವ ನಿಜವಾದ ನೆಮ್ಮದಿ ಅನ್ನೋದು ಎಲ್ಲಿದೆ? ಇದನ್ನು ಇವಾಗ ಒಂದು ಸುಂದರ ಕಥೆಯೊಂದಿಗೆ ನೋಡೋಣ ಬನ್ನಿ. ಒಂದು ಊರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಅವನ ಬಳಿ ಎಲ್ಲವೂ ಇರುತ್ತೆ, ಆದರೆ ನೆಮ್ಮದಿ ಅನ್ನೋದು ಇರಲಿಲ್ಲ. ಅವನು ಪ್ರತಿಯೊಂದು ಇದ್ರೂ ಒಂದೇನೋ ಕೊರಗು, ನನಗೆ ಸಂತೋಷ ಅನ್ನೋದಿಲ್ಲ, ಮನಸ್ಸಿಗೆ ಶಾಂತಿ ಅನ್ನೋದಿಲ್ಲ, ಯಾಕೆ ಈ ಥರ ಆಗ್ತಿದೆ ಅಂತ ಅವನೇನು ಮಾಡ್ತಾನೆ, ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಹೋಗ್ತಿರ್ತಾನೆ. ಹೋಗುವಾಗ ಅವನಿಗೆ ಒಬ್ಬ ಜ್ಞಾನಿಯನ್ನು ಭೇಟಿ ಮಾಡ್ತಾನೆ. ಆವಾಗ ಅವನು ಅಲ್ಲಿ ಜ್ಞಾನಿ ಹತ್ರ ಹೋಗಿ, ನನಗೆ ಎಲ್ಲವೂ ಇದೆ, ಆದರೆ ಮನಸ್ಸಿಗೆ ಸಂತೋಷವಿಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನು ಮಾಡಲಿ ಎಂದು ಕೇಳುತ್ತಾನೆ. ಆವಾಗ ಜ್ಞಾನಿಗಳು ಅವನನ್ನು ಒಂದು ಶಾಂತವಾದ ಕೆರೆಯ ಬಳಿಗೆ ಕರೆದುಕೊಂಡು ಹೋದರು. ಈ ನೀರಿನಲ್ಲಿ ನಿನ್ನ ಮುಖವನ್ನು ನೋಡು ಎಂದು ಹೇಳಿದರು. ಆವಾಗ ಆ ವ್ಯಾಪಾರಿ ಹೇಳಿದ, ಇಲ್ಲ ಎಂದು ಗರ್ವದಿಂದ ಹೇಳ್ತಾನೆ. ಆವಾಗ ಆ ಜ್ಞಾನಿಗಳು ನಕ್ಕು ಹೇಳ್ತಾರೆ, ನೀರಿನಂತೆ ಮನಸ್ಸು ಶಾಂತವಿದ್ದಾಗ ಮಾತ್ರ ಸತ್ಯ ಕಾಣುತ್ತದೆ. ಮನಸ್ಸು ಆಸೆ, ಕೋಪ, ಅಹಂಕಾರದಿಂದ ಅಲೆಗಳಾದರೆ ಶಾಂತಿಯು ಕಾಣುವುದಿಲ್ಲ. ಅಂದರೆ ಹೊರಗೆ ಹುಡುಕುವ ಸುಖ, ಒಳಗೆ ಸಿಗುವ ಶಾಂತಿ. ಹೊರಗೆ ಹುಡುಕುವ ಸುಖ, ಒಳಗೆ ಸಿಗುವ ಶಾಂತಿ. ಇದನ್ನು ಅಲ್ಲಮ ಪ್ರಭುಗಳು ಅವರ ವಚನಗಳಲ್ಲಿ ಎಷ್ಟು ಅರ್ಥಗರ್ಭಿತವಾಗಿ ಹೇಳಿದ್ದಾರೆ ಎಂದರೆ, ಹೊರಗೆ ಹುಡುಕಿದರೆ ಸಿಗದು, ಒಳಗೆ ನೋಡಿದರೆ ಶಿವನು ಕಾಣುವನು. ನಿಜವಾದ ನೆಮ್ಮದಿ ಹೊರಗೆ ಅಲ್ಲ, ನಮ್ಮ ಮನಸ್ಸಿನ ಒಳಗಿಂದ ಬರಬೇಕು. ನಮ್ಮ ಮನಸ್ಸಿಗೆ ಸರಿ ಅನಿಸುವುದು, ನಮ್ಮ ಆತ್ಮಸಾಕ್ಷಿಗೆ ಪ್ರಾಮಾಣಿಕವಾದ ಕೆಲಸ ಮಾಡಿದರೆ ಮಾತ್ರ ನೆಮ್ಮದಿ, ಶಾಂತಿ ಅನ್ನೋದು ಸಿಗುತ್ತದೆ ಅಂತ ಅವನಿಗೆ ಅರ್ಥ ಮಾಡಿಸ್ತಾರೆ. ಇದು ನಮಗೆ ಎಷ್ಟು ಜೀವನಕ್ಕೆ ಒಂದು ಅರ್ಥಗರ್ಭಿತವಾಗಿದೆ ನೋಡಿ. ನಾವು ನಮ್ಮ ಮನಸ್ಸಿನ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಿದರೂ ಅದಕ್ಕೆ ನಮಗೆ ಶಾಂತಿ, ನೆಮ್ಮದಿ ಅನ್ನೋದು ಯಾವತ್ತೂ ಸಿಗಲ್ಲ. ನಾವು ನಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನೊಂದು ಮಾಡಿದರೆ ಸಾಕು, ನಾವು ನಮ್ಮ ನೆಮ್ಮದಿಯ ಜೀವನ ಕಳಿಬೋದು. ಸೊ ನಿಮಗೂ ಇದು ಅರ್ಥ ಆಯ್ತು ಅನ್ಕೋತೀನಿ. ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಇಂತಹ ಇನ್ನಷ್ಟು ವಚನಗಳು ಮತ್ತು ಜೀವನ ಪಾಠಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಧನ್ಯವಾದಗಳು.